ಅಮ್ಮ ಏನಿದು ಹೇಳ್ದೆ ಕೇಳಿ ದುಡ್ಡು ಕೊಟ್ರೆ ಏನು ಅರ್ಥ? ಏನು ಅರ್ಥನಾ? ನಾನು ನಿನ್ನ ಅವ್ವ ಕಂಡ್ಲಾ? ನಿನ್ನ ಜೇಬ್ಗೆ ಕೈ ಹಾಕಿ ದುಡ್ಡು ತಗೊಳಕ್ಕೆ ನನಗೆ ಹಕ್ಕೈತೆ ಅಂತ ಅರ್ಥ. ಅದೇ ಸನಿಯಾ ಹೇಳ್ದೆ ಕೇಳ್ದೆ ನಿನ್ನ ಜೇಬಿಗೆ ಕೈ ಹಾಕಿ ದುಡ್ಡು ಕಾರ್ಡು ಎಲ್ಲ ತಗೋತಾಳೆ. ಆವಾಗ ಗರ ಬಡ್ದವನಂಗೆ ನೋಡ್ತಾ ಇರ್ತೀಯ. ಈಗ ನಾನು ತಗೊಂಡ್ರೆ ಏನು ಅರ್ಥ ಅಂತ ಕೇಳ್ತೀಯಾ? ಅದಲ್ಲಮ್ಮ, ನೀನು ದುಡ್ಡು ತಗೊಂಡಿದ್ದಕ್ಕೆ ನಂಗೆ ಬೇಜಾರಿಲ್ಲ, ಅದನ್ನು ಯಾಕೆ ಅಂತ ಕೇಳ್ತಿದ್ದೀನಿ. ಜಾನಕಮ್ಮ ಆ 2,000 ಕೊಟ್ಟುಬಿಡು, ಹೋಗು. ಆಯ್ತಮ್ಮವ್ರೆ, ನಾಳೆಯಿಂದನೇ ನೀವು ಬಂದು ಬಿಡಿ. ಓಕೆ ಓಕೆ, ಯು ಗೋ. ಓಕೆ ಜಾನಕಮ್ಮ ಒಂದು ನಿಮಿಷ. ಅಮ್ಮ, ನಾನು ಅವಾಗಿಂದ ಏನದು ಅಂತ ಕೇಳ್ತಾನೆ ಇದ್ದೀನಿ, ನೀನು ಜಾನಕಮ್ಮಗೆ ದುಡ್ಡು ಕೊಟ್ಟು ಕಳಿಸ್ತಿದ್ಯಲ್ಲ. ಜಾನಕಮ್ಮ ನೀನೊಂಡು ಏನೆಲ್ಲ ಕೇಳ್ಬಿಟ್ಟೆ ಮಾಡಕ್ಕಾಯ್ತದ? ಸರಿಯಾಗಿ ಹೇಳಿದ್ರಿ ಅಮ್ಮವ್ರೆ, ನಾ ಬರ್ತೀನಿ. ಟಾಟಾ ಟಾಟಾ. ಅಮ್ಮ, ಇವಳನ್ನ ಯಾಕೆ ಮನೆ ಒಳಗೆ ಸೇರಿಸ್ತೀಯಾ? ಇವಳ ಸುಬ್ಲಕ್ಷ್ಮಿ ಕಡೆ ಅಂತ ನಿಂಗೆ ಗೊತ್ತಿಲ್ವಾ? ಏನೋ ಗುರು ನೀನು, ಒಳ್ಳೆ ಚಿಕ್ಕ ಮಕ್ಳಂಗೆ ಅವ್ರ ಕಡೆ ಇವ್ರ ಕಡೆ ಅನ್ಕೊಂಡು. ಜಾನಕಮ್ಮಿಂದ ನನಗೆ ಕೆಲಸ ಆಗಬೇಕಾಗಿತ್ತು, ಅದಕ್ಕೆ ಬರಕ್ಕೆ ಹೇಳ್ದೆ. ಅದೇ ಏನು ಕೆಲಸ? ಅವಳಿಗೆ ಯಾಕೆ ದುಡ್ಡು ಕೊಟ್ಟೆ? ಗುರು, ನಾನು ನಾಳೆಯಿಂದ ಲೇಡೀಸ್ ಕ್ಲಬ್ಗೆ ಸೇರ್ಕೊಂತ ಇವನಿ. ಏನು ಲೇಡೀಸ್ ಕ್ಲಬ್ಬಾ? ನೀನು ಏನು ಅನ್ಕೊಂಡಿದ್ಯಾ? ಪರ್ಮನೆಂಟಾಗಿ ಇಲ್ಲೇ ಇರಬೇಕು ಅಂತ ತೀರ್ಮಾನ ಮಾಡಿದ್ಯಾ? ಏನ್ಲ ಗುರು ಹಿಂಗಂದು ಬಿಟ್ಟೆ? ಹಂಗಾದ್ರೆ ನಾನು ಈ ಮನೆಯಾಗಿರೋದು ನಿಂಗೆ ಇಷ್ಟ ಇಲ್ವಾ? ಅಯ್ಯೋ ದೇವ್ರೆ, ಅವ್ರ ಹಣೆ ಬರ ಇಟ್ಟೆ ಕಣಪ್ಪ. ನಾವು ಮಕ್ಕಳು ನಮ್ಮ ಹೊಡ್ಡಲ್ಲಿ ಇಟ್ಕೊಂಡು ನಮ್ಮ ಇಂದ್ರ ಚಂದ್ರ ಅಂತ ಸಾಕ್ತೀವಿ, ಆದ್ರೆ ಮಕ್ಕಳು ನಮ್ಮನ್ನ ಹೊರ್ಗಾಕಕ್ಕೆ ನೋಡ್ತವೆ. ಹಾಗಲ್ಲಮ್ಮ, ನಾನು ಹೇಳಿದ್ದು. ಏನು ಹೇಳ್ಬೇಡ, ಏನು ಹೇಳ್ಬೇಡ. ನಾನು ಯಾವಾಗ ಮನೆಯಿಂದ ತೊಲಗ್ತೀನೋ ಅಂತ ನೀ ಕಾಯ್ಕೊಂಡಿದ್ಯಾ. ನಾ ಮನೆಯಿಂದ ಓದಿದ್ಕೆ ಅವಳನ್ನ ಕರ್ಕೊಂಬಂದು ಇಟ್ಕೋಬೋದಲ್ಲ. ನಿನಗೆ ನನಗಿಂತ ಅವಳೇ ಮುಖ್ಯ. ಅಮ್ಮ, ನಾನು ಏನು ಹೇಳಿದೆ ಅಂತ ನೀನು ಹೀಗೆ ಸೀನ್ ಕ್ರಿಯೇಟ್ ಮಾಡ್ತಿದ್ಯಾ? ಇನ್ನೇನಪ್ಪ ಅನ್ಬೇಕು, ನಾನೇನೋ ಆಸೆ ಪಟ್ಟು ಒಂದು ಲೇಡೀಸ್ ಕ್ಲಬ್ಗೆ ಸೇರ್ಕೊಂತ ಇವ್ನಿ. ನೀನು ಈ ಮುದಿಗೂಬಿಗೆ ಯಾಕೆ ಸೋಕಿಬೇಕು ಅಂತ ಇದೆಯಾ, ಅಷ್ಟೇ ಅಲ್ವಾ? ನಾನು ಎಲ್ಲಿ ಮಾತಾಡ್ತಿದ್ದೀನಿ? ಎಲ್ಲ ನೀನೇ ಮಾತಾಡ್ತಿದ್ಯಾ. ಅಂದ್ರೆ ನನ್ನ ಜಗಳ ಗಂಟೆ ಅಂತಿದ್ಯಾ? ಈ ಮಾತು ಕೇಳಿಸ್ಕೊಳಕ ನಾನು ಇಲ್ಲಿಗೆ ಬರ್ಬೇಕಾಗಿತ್ತು. ಇರಲ್ಲ, ಇನ್ಮೇಲೆ ನಾನು ಈ ಮನೇಲಿ ಇರಲ್ಲ. ಈ ಮನೆ ಋಣ ಇವತ್ತಿಗೆ ಮುಗೀತು. ನಾನಿರಲ್ಲ, ನಾನಿರಕ್ಕಿಲ್ಲ. ಶುಭಮ್ಮ, ನೀನು ಹೋಗ್ತಿರೋದು ಕೂಲಿ ಕೆಲ್ಸಕ್ಕ? ಇಲ್ಲ ಮಗ, ಅದ್ಯಾಕೆ ಹಂಗೆ ಕೇಳ್ತಿದ್ಯಾ? ಮತ್ತೆ ಕೂಲಿ ಕೆಲ್ಸದಲ್ಲಿ ತಾನೆ ಅವತ್ತು ಸಂಪಾದನೆ ಮಾಡಿದ ದುಡ್ಡನ್ನ ಅವತ್ತೇ ಕೊಡೋದು. ಹಂಗೇನಿಲ್ಲ ಮಗ, ಕೆಲ್ಸದಲ್ಲಿ ಯಾರು ಮೇಲು ಕೀಳು ಅಂತ ಇರಕ್ಕಿಲ್ಲ. ಜೀವನದಲ್ಲಿ ಎಲ್ರೂ ಒಂದಲ್ಲ ಒಂದ್ ರೀತಿ ಕೂಲಿಗಳಿದ್ದಂಗೆ. ಈಗ ನಾವು ಮಾಡೋ ಪಾಪ ಪುಣ್ಯಕ್ಕೆ ದೇವ್ರು ನಮ್ಗದಕ್ಕೆ ತಕ್ಕ ಪ್ರತಿಫಲ ಕೊಡ್ತಾನೆ. ಕೆಲ್ಸಾನು ಅಷ್ಟೇಯಾ, ನಾವು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ದೇವ್ರು ಅದಕ್ಕೆ ಸಂಬಳ ಅನ್ನೋ ರೂಪದಾಗೆ ಪ್ರತಿಫಲ ಕೊಡ್ತಾನೆ. ಶುಭಮ್ಮ, ಆದ್ರೂ ನೀನು ಈ ತರ ಕಷ್ಟಪಡೋದನ್ನ ನೋಡಿದ್ರೆ ನಂಗೆ ಬೇಜಾರಾಗುತ್ತೆ. ಬೇಜಾರ್ ಮಾಡ್ಕೋಬಾರ್ದು ಮಗ, ಕಷ್ಟಪಟ್ರಷ್ಟೇ ಸುಖವಾಗಿರಕ್ಕಾಗೋದು. ಹಾಗೇನಿಲ್ಲ, ನನ್ನ ಫ್ರೆಂಡ್ಸ್ಗಳೆಲ್ಲ ದೊಡ್ಡ ದೊಡ್ಡ ಶ್ರೀಮಂತರು ಮಕ್ಕಳು. ಅವ್ರು ಕಷ್ಟನೇ ಪಡಲ್ಲ, ಆದ್ರೂ ಸುಖವಾಗಿರಲ್ವಾ? ಬಾಯ್, ಕುಂತ್ಕೋ ಕುಂತ್ಕೋ. ಮಗ, ಜೀವನದಲ್ಲಿ ಕಷ್ಟನೇ ಪಡೆದಿದ್ರೆ ಸುಖದ ಬೆಲೆ ಹೆಂಗ್ ಗೊತ್ತಾಯ್ತದ ಹೇಳು? ಈಗ ನಾವು ಸಿಹಿನೇ ತಿಂತಾ ಇರ್ತೀವಿ ಅಂತ ಇಟ್ಕೊಳ್ಳೋಣ, ಮುಂದಕ್ಕೊಂದಿನ ಆ ಸಿಹಿನೇ ನಮಗ್ ಕಹಿ ಅಂತ ಅನ್ನಿಸ್ಬಿಡ್ತದೆ. ಆಮೇಲೆ ಆ ರುಚಿನೂ ಸಾಕು ಅಂತ ಅನ್ನಿಸ್ಬಿಡ್ತದೆ. ಅದಕ್ಕೆ ಜೀವನದಲ್ಲಿ ಕಷ್ಟ ಸುಖ ಅನ್ನೋದು ಸಮನಾಗಿರ್ಬೇಕು. ಆಗ್ಲೇ ಏನೇ ಬಂದ್ರು ಅದನ್ನ ಎದುರಿಸೋ ಧೈರ್ಯ ನಮಗ್ ಬರೋದು.
ಕಷ್ಟಕ್ಕೆ ಕುಗ್ಗಬಾರ್ದು, ಸುಖಕ್ಕೆ ಹಿಗ್ಗಬಾರ್ದು. ಗೊತ್ತಾಯ್ತಾ? ಸರಿ ಸುಬ್ಬಮ್ಮ. ಚಾಣ ನನ್ ಮಗ. ಶನಾ ಪ್ಲೀಸ್ ನನ್ನ ಕಾಲ್ ರಿಸೀವ್ ಮಾಡು. ಒಂದ್ಸರಿ ನನ್ನ ಮಾತು ಕೇಳು ಪ್ಲೀಸ್. ನನ್ನ ಜೊತೆ ಮಾತಾಡು. ಶನಯ, ಕಾಲ್ ರಿಸೀವ್ ಮಾಡ್ಬಿಟ್ಯಾ? ಓವರ್ ರಿಯಾಕ್ಟ್ ಮಾಡ್ಬೇಡ. ಪದೇ ಪದೇ ಕಾಲ್ ಮಾಡ್ಬೇಡ ಅಂದ್ರೆ ಅರ್ಥ ಆಗಲ್ವಾ? ನಾನು ಕಾಲ್ನ ಕಟ್ ಮಾಡ್ತಿದ್ದೀನಿ ಅಂತಂದ್ರೆ ನಿನ್ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂತ ಅರ್ಥ. ಜಾನು ಹಾಗೆ ಅನ್ಬೇಡ, ನಾನು ನಿನ್ನ ತುಂಬಾ ಮಿಸ್ ಮಾಡ್ಕೋತಿದ್ದೀನಿ. ಬೇಕಾಗಿಲ್ಲ. ಅಲ್ಲಿ ನಿಮ್ಮ ಅಮ್ಮ ಇದ್ದಾರಲ್ಲ, ನಿನಗೆ ಅವರೇ ತಾನೇ ಮುಖ್ಯ. ಅವ್ರ ಜೊತೆನೆ ಕುತ್ಕೊಂಡು ಚೆನ್ನಾಗಿ ಹರಟೆ ಓಡಿ. ನನ್ನನ್ನು ಯಾಕೆ ಮಿಸ್ ಮಾಡ್ಕೋತೀಯಾ? ಶನಯ, ನಿಂಗೆ ಯಾಕೆ ಅರ್ಥ ಆಗ್ತಿಲ್ಲ? ಅಮ್ಮ ಅವತ್ತು ಹಾಗೆ ಮಾತಾಡಿದಾಗ ನಂಗೆ ಬೇರೆ ಏನು ತೋರಿಸ್ಲಿಲ್ಲ, ಅದಕ್ಕೆ ಹಾಗೆ ಹೇಳಿದೆ. ಏನಪ್ಪ ಗ್ಯಾರಿ, ನಿನಗೆ ತೋಚ್ದಾಗೆಲ್ಲ ನಡ್ಕೊಂಡ್ರೆ ನನಗೆ ಸಹಿಸ್ಕೊಂಡಿರೋದಕ್ಕಾಗಲ್ಲ. ಓಕೆ ಜಾನ್, ನಿನಗೆ ಹೇಗೆ ಇಷ್ಟನೋ ನಾನು ಹಾಗೆ ಇರ್ತೀನಿ. ಪ್ಲೀಸ್ ಮನೆಗೆ ಬಂದ್ಬಿಡು. ಎಷ್ಟೆಲ್ಲ ಹೇಳೋದು ನಿನಗೆ? ಆ ಮನೇಲಿ ನಿಮ್ಮಮ್ಮ ಇರೋವರೆಗೂ ನಾನು ವಾಪಸ್ ಆ ಮನೆಗೆ ಬರೋದಿಲ್ಲ. ನಿನ್ನ ಮುಖನೂ ನೋಡಲ್ಲ. ಪದೇ ಪದೇ ನನಗೆ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡಬೇಡ. ಬಾಯ್. ಶನಾ, ವೇಟ್ ಪ್ಲೀಸ್, ಕಟ್ ಮಾಡಬೇಡ. ನೀನು ಹೇಳ್ದಾಗೆ ಆಗಲಿ. ಅಂದರೆ ಅಮ್ಮ ಮೋಸ್ಟ್ಲಿ ಊರಿಗೆ ವಾಪಸ್ ಹೋಗ್ಬೋದು. ಅದೇ ಹೇಳ್ತೀಯಾ? ನನಗೂ ಅಮ್ಮಂಗೂ ಸ್ವಲ್ಪ ಜಗಳ ಆಯಿತು, ಅದಕ್ಕೆ ಅಮ್ಮ ಸ್ವಲ್ಪ ಕೋಪ ಮಾಡಿಕೊಂಡು ಊರಿಗೆ ಹೋಗ್ತೀನಿ ಅಂದರು. ಅವ್ರಿಗಿಲ್ಲಿ ಅಡ್ಜಸ್ಟ್ ಆಗ್ತಿಲ್ಲ, ಸೊ ಅಮ್ಮ ಊರಿಗೆ ಹೋಗ್ತಾರೆ ಅನ್ಸುತ್ತೆ. ಮೊದಲು ಹೋಗ್ಲಿ, ಆಮೇಲೆ ಬರಬೇಕೋ ಬೇಡವೋ ಅಂತ ಯೋಚನೆ ಮಾಡ್ತೀನಿ. ನೀನು ನನಗೆ ಇವಾಗ ಡಿಸ್ಟರ್ಬ್ ಮಾಡಬೇಡ. ಅಮ್ಮ ಎಷ್ಟು ಕೋಪದಲ್ಲಿದ್ದಾರೆ ಅಂದರೆ ಅವ್ರು ಖಂಡಿತ ಊರಿಗೆ ಹೋಗ್ತಾರೆ. ಎಸ್, ಅವ್ರು ಊರಿಗೆ ಹೋಗಬೇಕಾದ್ರೆ ನನಗೆ ಇಷ್ಟ ಇಲ್ಲ ಅಂತ ಸ್ವಲ್ಪ ಡ್ರಾಮಾ ಮಾಡ್ತೀನಿ. ಅಮ್ಮ ನಿಂತ್ಕೋ. ಅಮ್ಮ, ನಾನು ನೀನು ಅನ್ಬಾರ್ದಂದೆ ಅಂತ ಊರಿಗೆ ಹೋಗ್ತೀನಿ ಅಂತ ಹಠ ಮಾಡ್ತಿದ್ಯಾ? ಏನೋ ಒಂದು ಎರಡು ಮಾತಂದ್ರೆ ಅದನ್ನ ಅಷ್ಟು ದೊಡ್ಡ ವಿಷಯ ಮಾಡೋದಾ? ನನ್ನ ಜೊತೆ ಇರ್ತೀನಿ ಅಂತ ಬಂದಮೇಲೆ ಇರಬೇಕು ತಾನೆ? ಅಮ್ಮ, ನೀನು ಇರ್ತೀಯ ಅನ್ನೋ ಕಾರಣಕ್ಕೆ ಕ್ಷಣ ಏನೋ ಮನೆಯಿಂದ ಆಚೆ ಓಡಿಸಿದಾಯ್ತು. ಈಗ ನೀನು ಹೊರಟ್ಬಿಟ್ರೆ ನಂಗೆ ಇನ್ನು ಯಾರ ಗತಿ? ನಾನೇನೋ ಇಲ್ಲೇ ಇರಬೇಕು ಅಂತಾನೆ ಬಂದಿದ್ದು, ಆದರೆ ನಿಂತವ ಬಾಯಿಗೆ ಬಂದಂಗೆ ಬೈಸ್ಕೊಳಕ್ಕಾಯ್ತದ? ನಾನಿರೋದು ಇಷ್ಟ ಇಲ್ವಲ್ಲ, ಬಿಡು, ನಾನು ತೊಲಗ್ತೀನಿ. ಅಮ್ಮ, ನೀನು ಇರೋದು ಇಷ್ಟ ಇಲ್ಲ ಅಂತ ಯಾರು ಹೇಳಿದ್ರು? ನೀನು ಟಾರ್ಚರ್ ಕೊಡ್ಬೇಡ ಅಷ್ಟೇ ಅಂದೆ. ಅಲ್ಲೆಲ್ಲೆಲ್ಲೆಲ್ಲೆ, ಎಂತ ಮಾತಾಡ್ತೀಯಲ್ಲಪ್ಪ? ಏನೋ ಟಾರ್ಚ್ ಬಿಟ್ಟು ನಿನ್ನ ಜೀವನಕ್ಕೆ ಬೆಳಕು ತೋರಿಸವ ಅಂದರೆ ನನಗೆ ಟಾರ್ಚರು ಅಂತೀಯ? ಆಯಿತು ಕಣಪ್ಪ, ಆಯಿತು, ನಮಸ್ಕಾರ. ನೀನೊಬ್ಬನೇ ಇರು, ನಾನು ಅತ್ತಾಗ ಒಯ್ತಾ ಇರ್ತೀನಿ. ಕೋಪ ಬಂದಿದೆ. ಓ ಹೌದಾ, ಸರಿ. ಯಾಕೆ ಅಂತಾನು ಕೇಳಲ್ವಾ? ನೀವು ಬೆಳಗ್ಗೆ ನನ್ನ ಕಾರಲ್ಲಿ ಯಾಕೆ ಬಂದು ಕೂತ್ರಿ ಅಂತಾನೆ ಕೇಳಿಲ್ಲ. ಇನ್ನು ನೀವು ಕೋಪ ಮಾಡ್ಕೊಂಡಿದ್ದು ಯಾಕೆ ಅಂತ ಕೇಳ್ತೀನ? ಕೋಪ ಮಾಡ್ಕೊಂಡವ್ರನ್ನ ಜಾಸ್ತಿ ಮಾತಾಡ್ಸ್ಬಾರ್ದಂತೆ. ಮಾತಾಡ್ಸಿದ್ರೆ ಜಗಳ ಆಗುತ್ತಂತೆ, ಅದಕ್ಕೆ ನಾನು ಸುಮ್ಮನೆ ಇರ್ತೀನಿ. ಯಾಕೆ ಕೋಪ ಮಾಡ್ಕೊಂಡಿದ್ಯಾ ಅಂತ ಕೇಳಲಿಲ್ಲ ಅಂದ್ರು ಜಗಳ ಆಗುತ್ತೆ ಇವಾಗ. ಓ, ಹಾಗಿದ್ರೆ ನಾನು ಕೇಳಲಿ ಅಂತ ನೀವು ಕೋಪ ಮಾಡ್ಕೊಂಡಿರೋದಾ? ಬಿಡಿ, ಯಾರು ಕೇಳಬೇಡಿ. ಕಾರ್ ನಿಲ್ಸಿ, ನಾನೇ ಹೋಗ್ತೀನಿ. ಓಕೆ, ಸಮಾಧಾನ ಮಾಡ್ಕೊಳ್ಳಿ. ಈಗ ಹೇಳಿ, ಯಾಕೆ ಕೋಪ ಮಾಡ್ಕೊಂಡಿದ್ದೀರಾ? ಕೋಪನಾದ್ರೂ ಯಾರ ಮೇಲೆ?
ನಿಮ್ಮ ಮೇಲೇನೆ. ನನ್ನ ಮೇಲೆ ನಾನು ಅಂತ ತಪ್ಪೇನು ಮಾಡಿದ್ದೀನಿ? ಅಯ್ಯೋ ಕೇಳ್ತಿದ್ದೀನಲ್ಲ, ಈಗ ಹೇಳಿ. ಅದು ನನ್ಗನ್ಸುತ್ತೆ ನಿಮಗ್ ಸುಬ್ಲಕ್ಷ್ಮಿ ಅಂದ್ರೆ ಇಷ್ಟ ಅಂತ. ಅತ್ತೆ ಹೊರಟು ಬಿಟ್ರ? ಅಯ್ಯ ಇಲ್ಲಿದ್ದೇನವ ಮಾಡ್ಲಿ? ನನ್ನ ಮಗನ ಬರೀ ಮೂರ್ಖ ಅಂತ ತಿಳ್ಕೊಂಡಿದ್ದೆ, ಆದ್ರೆ ಅವ್ನು ಎತ್ತವ್ರಿಗೆ 3 ಕಾಸಿನ ಬೆಲೆ ಕೊಡಕ್ಕಿಲ್ಲ ಅಂತಾನೆ. ಅಮ್ಮ, ನಾನು ಹಿಂಗೆ ಬೆಲೆ ಕೊಡ್ತೀನಿ, ಆದರೆ ನೀನು ಯಾಕೆ ಹಾಕಿ ತಿಳ್ಕೊತಿದ್ಯಾ? ನನ್ನ ಮಾತಿಗೆ ಬೆಲೆ ಕೊಡೋದಾದ್ರೆ ನಾನು ಹೇಳೋ ಮಾತನ್ನ ಚೆನ್ನಾಗಿ ಗಮನಿಸಿ ಕೇಳು. ಆ ಓಡೋಗಿರೋಳನ್ನ ಹುಡ್ಕಾಡೋದು ಬಿಟ್ಟು ಇರೋಳನ್ನ ನೆಟ್ಟಿಗೆ ಬಾಳ್ವೆ ಮಾಡಿಸು. ಅಮ್ಮ, ಏನು ಹೇಳ್ತಿದ್ಯಾ ನೀನು? ಓಡೋಗಿರೋ ಸನಿನ ಹುಡ್ಕು ಅಂದೆ. ಅತ್ತೆ ಇನ್ನೂ ಹೊಸ ದಿನ ಇದ್ದೋಗ್ಬೋದಿತ್ತಲ್ವಾ? ನಿಮ್ಗಿಲ್ಲಿ ಬೇಜಾರಾಗ್ತೈತೆ ಅಂದ್ರೆ ನಾನು ಅಥರ್ವನ್ ಕಳಿಸ್ತಿದ್ದೆ. ನೀವಿಲ್ಲಿದ್ರೆ ನಂಗೂ ಹೊಸಿ ಧೈರ್ಯ. ಹಂಗಂತೀಯಾ? ಅದೇ ನನ್ನ ಮಗ ನಂಗೆ ಅವಮಾನ ಮಾಡ್ತಾನಲ್ಲ, ಇಂಥವ್ರ ಜೊತೆ ಹೆಂಗಿರೋದು? ಅಮ್ಮ, ನಾನೇ ನಿಂಗೆ ಅವಮಾನ ಮಾಡ್ತಿಲ್ಲ, ನೀನು ಹಾಗೆ ತಿಳ್ಕೊತಿದ್ಯಾ ಅಷ್ಟೇ. ಅತ್ತೆ ನೀವಿಲ್ಲೇ ಇದ್ರೆ ನಂಗೆ ಸಮಾಧಾನ, ಮನಸ್ಸಿಗೆ ಸಂತೋಷ. ನೀವ್ ಇದ್ಕಿದಂಗೆ ಹಿಂಗ್ ಹೊಂಟ್ಬಿಟ್ರೆ ನಂಗೆ ತುಂಬಾನೇ ಬೇಜಾರಾಯ್ತದೆ. ಇನ್ನೂ 4 ದಿನ ಇದ್ದೋಗಿ ಮತ್ತೆ. ಹಂಗಂತೀಯಾ? ಗುರು ಇಲ್ಲೇ ಇರು ಅಂತ ಬಲವಂತ ಮಾಡ್ತಾವಳೆ, ಏನಿಲ್ಲ ಮಾಡ್ಲಿ? ಅಮ್ಮ, ನಾನೇನೋ ಬರೀ ಮಾತುಗಳಿರು ಅಂದೆ ಅಷ್ಟೇ. ನಂಗೆ ಗೊತ್ತು ನಿನಗಿಲ್ಲಿ ಅಡ್ಜಸ್ಟ್ ಆಗಕ್ಕೆ ಕಷ್ಟ ಆಗುತ್ತೆ ಅಂತ. ಇಲ್ಲಿನ ಊಟ ತಿಂಡಿ ವಾತಾವರಣ ಯಾವುದು ನಿಂಗೆ ಹಿಡ್ಸಲ್ಲ. ನಿನಗೆ ಹೋಗ್ಬೇಕು ಅಂತ ಅನಿಸಿದ್ರೆ ಹೋಗ್ಬಿಟ್ ಬಾ. ಆಗ್ಲೇ ಹೋಗ್ಬೇಕು ಅನ್ನಿಸ್ತು, ಈಗ ಯಾಕೋ ಬೇಡ ಅನ್ನಿಸ್ತೈತೆ. ಬ್ಯಾಗ್ನ ಒಳಗಡೆ ಇಟ್ಬಿಟ್ಟು ಬರ್ತೀನಿ. ಒಳ್ಳೆ ಕೆಲ್ಸ ಅತ್ತೆ. ಲಕ್ಷ್ಮಿ, ಇಲ್ಲಿಗೆ ಯಾಕೆ ಬಂದೆ? ಅಮ್ಮ ಇವತ್ತು ಹೇಗೋ ಊರಿಗೆ ಹೊರಟಿದ್ರು, ಅವ್ರ ಊರಿಗೆ ಹೊಡೋದನ್ನ ಯಾಕೆ ತಡೆದೆ? ಛೀ, ಏನಾಗಿದೆ ನಿಮ್ ಜನ್ಮಕ್ಕೆ? ಹೆತ್ತ ತಾಯಿ ಜೊತೆಲಿ ಇರ್ತೀನಿ ಅಂತಂದ್ರು ಬ್ಯಾಡ ಅನ್ನೋಷ್ಟು ಮನಸತ್ವ ಕಳ್ಕೊಂಡ್ಬಿಟ್ರ? ಬೇಡ ಅಂತ ನಾನೆಲ್ಲಿ ಹೇಳಿದೆ? ಅವ್ರು ಇಲ್ಲೇ ಇರಲಿ, ನಾನು ನಮ್ಮಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತೀನಿ. ಆಯ್ತು ಬಿಡ್ಲ ಗುರು, ಇನ್ಮೇಕೆ ನೀನು ಇರು ಅನ್ನೋ ಗಂಟ ಇರ್ತೀನಿ, ಹೋಗಕ್ಕಿಲ್ಲ. ಆಯ್ತೇನಮ್ಮ ನಿಂಗೂ ಸಮಾಧಾನ? ಏನಿದು? ಯಾಕೋ ನೀವಿಬ್ರು ಒಂದಾಗೋ ಥರ ಕಾಣಿಸ್ತಿದೆ. ಎಂತ ಮಾತಾಡ್ತಾ ಇದ್ಯಾ? ಬಿಡ್ತೋನು, ನಿನ್ಗೆ ಇವಳು ಎಕ್ಸ್ ಆದ್ಮೇಲೆ ನನಗೂ ಎಕ್ಸ್ ಸೊಸೆಯ. ನನ್ಗೆ ಇವಳು ಉಸಾಬರಿನೇ ಬೇಕಿಲ್ಲ. ನಾನು ಇಲ್ಲಿರೋ ಗಂಟ ನೀನ್ ನನ್ನ ನೋಡಕ್ಕೆ ಆಗಾಗ ಬರ್ತಾ ಇರ್ಬೋದೇ ಹೊರ್ತು ಇಲ್ಲೇ ಟಿಕಾಣಿ ಊಡ್ತೀನಿ ಅಂತ ಏನಾರು ಪ್ಲಾನ್ ಗೀನ್ ಮಾಡ್ಬಿಟ್ರೆ ಅಷ್ಟೇಯ. ಗೊತ್ತಾಯ್ತಾ? ಹ್ಞೂ ಅತ್ತೆ, ಗೊತ್ತಾಯ್ತು. ಆದ್ರೆ ನನಗಿನ್ನು ಗೊತ್ತಾಗ್ತಿಲ್ವಲ್ಲ, ಏನ್ ನಡೀತಿದೆ ಇಲ್ಲಿ? ಉತ್ತರ ಕೊಡಿ, ನನ್ಗನ್ಸಿದ್ ನಿಜಾನಾ? ಆನಂದ್, ನೀವೇನಿಲ್ಲಿ? ಸರ್ ಅದು ಏನಾನಂದ್, ಫ್ಲವರ್ಸ್ ಎನಿಥಿಂಗ್ ಸ್ಪೆಷಲ್? ಸ್ಪೆಷಲ್ ಏನಿಲ್ಲ ಸರ್, ಅದು ದೇವಸ್ಥಾನಕ್ಕೆ ಹೋಗ್ತಿದ್ನಲ್ಲ, ಅದಕ್ಕೆ ಫ್ಲವರ್ಸ್ ತೊಗೊಂಡೆ. ಏನಾನಂದ್, ಸುಳ್ಳು ಹೇಳೋಕ್ಕೂ ಬರಲ್ಲ ನಿಮ್ಗೆ. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹೂ ತೊಗೊಂಡೋಗ್ತಾರೆ ನಿಜ, ಆದರೆ ಯಾರು ಬೊಕ್ಕೆ ತೊಗೊಂಡೋಗಲ್ಲ. ಅದು ಅದು ನಾನು ದೇವಸ್ಥಾನಕ್ಕೆ ಹೊರಟಿದ್ದೆ, ಆದರೆ ಏನಾಯ್ತು? ಓ, ಈ ದೇವಸ್ಥಾನದ ಮಧ್ಯೆ PG ಪಾರ್ಕು ಈ ಥರದ್ದೆಲ್ಲ ದಾಲಿ ಸಿಗುತ್ತಲ್ವಾ? ಇತ್ತೀಚೆಗೆ ನೀವು ಪಾಪ ದೇವಸ್ಥಾನ PG ಪಾರ್ಕ್ ಅಂತೆಲ್ಲ ಓಡಾಡ್ತಿರ್ತೀರಿ. ಎನಿ ಹೌ, ಆಲ್ ದ ಬೆಸ್ಟ್. ನಿಮಗೂ ಆಲ್ ದ ಬೆಸ್ಟ್ ಸರ್. ನನಗೆ ಯಾಕೆ?
ಇತ್ತೀಚೆಗೆ ನೀವು ಒಬ್ಬೊಬ್ಬರೇ ಕಾರಲ್ಲಿ ಓಡಾಡಿದ್ದನ್ನು ನೋಡಿಲ್ಲ, ಅದಕ್ಕೆ ಸರ್. ಆನಂದ್, ಆ್ಯಕ್ಚುಲಿ ಹೇಳೋದು ಮರ್ತಿದ್ದೆ. ಸುಬ್ಲಕ್ಷ್ಮಿಯವರು ನೀವು ಕೊಟ್ಟಿದ್ದ ಕೆಲಸದ ಆಫರ್ನ ಇಷ್ಟಪಡಲಿಲ್ಲ. ಅದಕ್ಕೆ ಒಂದೊಂದ್ಸರಿ ಏನು ಯೋಚನೆ ಮಾಡ್ತಾರೆ, ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದೇ ಅರ್ಥ ಆಗಲ್ಲ. ಅವ್ರ ಮನಸ್ಸಲ್ಲಿ ಏನಿದೆಯೋ ಏನೋ ಯಾರು ಗೊತ್ತು. ಒಟ್ಟಿನಲ್ಲಿ ಅವ್ರಿಗೆ ಒಳ್ಳೇದಾದ್ರೆ ಅಷ್ಟೇ ಸಾಕು. ಎನಿವೇಸ್, ನೀವು ಯಾರಿಗೂ ಕಾಯ್ತಾ ಇದ್ದೀರಾ, ನಾವು ಹೊರಡ್ತೀವಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಬನ್ನಿ. ಬಾಸ್ ಹೇಳಿ, ನನ್ನನ್ನು ಇಲ್ಲಿ ಯಾಕೆ ಬರೋದಕ್ಕೆ ಹೇಳಿದ್ರಿ? ಆನಂದ್ ಪ್ಲೀಸ್, ಇದೆಲ್ಲ ಆಫೀಸಲ್ಲಿ. ಪದೇ ಪದೇ ನನ್ನ ಬಾಸ್ ಅಂತ ಕರೆದು ದೂರ ಮಾಡಬೇಡ. ನನ್ನ ಕಷ್ಟ ಹೇಳ್ಕೊಳಕ್ಕೆ ನಿನ್ನ ಬಿಟ್ಟರೆ ಬೇರೆ ಇನ್ಯಾರೂ ಇಲ್ಲ. ಅದು ಸರಿ, ಆದರೆ ಯಾರಾದರೂ ಇದ್ದಾಗ ನನ್ನನ್ನೇ ಮರ್ತು ಬಿಡ್ತೀರಲ್ಲ, ಅದು ತಪ್ಪು. ಏನೇ ಆದರೂ ನಾನೇ ನಿನ್ನ ಆಪ್ತ ಮಿತ್ರ ತಾನೆ. ಸಂಕಟ ಬಂದಾಗ ವೆಂಕಟರಮಣ, ಕಷ್ಟ ಇದ್ದಾಗ ಮಾತ್ರ ಆಪ್ತ ಮಿತ್ರ. ಆದರೂ ನಿನ್ನ ಅವಸ್ಥೆ ನೋಡಿದ್ರೆ ಅಯ್ಯೋ ಅನ್ಸತ್ತೆ. ಸರಿ, ಕರ್ಸದ ವಿಷಯ ಏನು ಅಂತ ಹೇಳು. ಆನಂದ್ ಪ್ಲೀಸ್ ನಗ್ಬೇಡ. ನಂಗೆ ಇದು ಬಿಟ್ರೆ ಬೇರೆ ದಾರಿ ತೋರಿಸ್ಲಿಲ್ಲ. ನೀನು ಹೇಳ್ದಂಗೆ ಪೊಲೀಸ್ ಹತ್ರ ಹೋಗಿದ್ದಕ್ಕೆ ಏನಾಯ್ತು ಅಂತ ನೋಡಿದ್ಯಲ್ಲ. ಆಯ್ತು ಬಿಡು, ಒಳ್ಳೆ ಐಡಿಯಾನೇ ಮಾಡಿದ್ಯಾ. ಈಗ ಶನಾಯ ಹಾದಿ ಬೀದಿಲಿ ಎಲ್ಲೇ ಓಡಾಡಿದ್ರು ಜನರ ನಿನ್ನ ಎದುರುಗಡೆ ತಂದು ನಿಲ್ಲಿಸ್ತಾರೆ. ಆದರೆ ಅದಕ್ಕೋಸ್ಕರ 1 ಲಕ್ಷ ರೂಪಾಯಿ ಕಳ್ಕೊತಿದ್ಯಲ್ಲ ಅನ್ನೋದೇ ಬೇಜಾರು. ನನಗೆ ಶನಾಯಕ್ಕಿಂತ 1 ಲಕ್ಷ ರೂಪಾಯಿ ದೊಡ್ಡದಲ್ಲ. ಅವಳು ಸೇಫಾಗಿ ಸಿಕ್ಕಿದ್ರೆ ಅಷ್ಟೇ ಸಾಕು. ಬಿಡು, ಅವಳಿಗೋಸ್ಕರ ನಿನ್ನ ಚಿನ್ನದಂಥ ಜೀವನನೇ ಕಳ್ಕೊಂಡಿದ್ಯಾ. ಇನ್ನು 1 ಲಕ್ಷ ಯಾವ ಲೆಕ್ಕ? ಒಟ್ಟಿನಲ್ಲಿ ಅವಳು ಇದ್ರೂ ಖರ್ಚು, ಹೋದ್ರೂ ಖರ್ಚು. ಸೂಪರ್ ಬಿಡಪ್ಪ. ಆನಂದ್ ಪ್ಲೀಸ್ ತಮಾಷೆ ಮಾಡಬೇಡ. ತಮಾಷೆ ಅಲ್ಲ, ಸತ್ಯ. ಆನಂದ್ ಸಾಕು ಕಣೋ, ಪ್ಲೀಸ್ ಈ ಪೋಸ್ಟ್ಗಳನ್ನ ಅನ್ಸಕ್ಕೆ ನಂಗೆ ಸಹಾಯ ಮಾಡ್ತೀಯಾ? ಓ, ಅದಕ್ಕೇನು, ಕೊಡೋದನ್ನ ನಾನು ಹಿಡ್ಕೋತೀನಿ. ನೀನು ಎಲ್ಲ ಕಡೆ ಅಣ್ಸು. ಓಕೆ. ಕೊಡು, ತಗೋ. ವೈಶು, ಏನ್ ಇಷ್ಟೊಂದು ನಗ್ತಿದ್ಯಾ? ಏನ್ ವಿಷಯ ಅಂತ ನನಗೂ ಹೇಳು, ನಾನು ನಗ್ತೀನಿ. ನಿನ್ನ ವಿಷಯ ಕಣೆ, ಆದ್ರೆ ನಿನಗೆ ನಗು ಬರಲ್ಲ. ನನ್ನ ವಿಷಯನಾ?
ಏನದು? ನಿನ್ ಬಾಯ್ ಫ್ರೆಂಡು ನಿನ್ನನ್ನ ಹೇಗೆಲ್ಲ ಹುಡುಕ್ತಿದ್ದಾರೆ ಅಂತ ನೋಡಿಲಿ.